ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇದ್ದೇನೆ. ಇವತ್ತು ನಾನು ಮಿಲ್ಕ್ ಪೌಡರಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೇನೆ. ಅದು ಹೇಗಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಇವಾಗ ನಾನು ಅಂಗನವಾಡಿಯಲ್ಲಿ ಸಿಗುವಂಥ ಮಿಲ್ಕ್ ಪೌಡರನ್ನು ತಗೊಂಡಿದ್ದೇನೆ. ಇದನ್ನು ಇವಾಗ ನಾನು 1 ಕಪ್ ಆಗುವಷ್ಟು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇವಾಗ ಇನ್ನೊಂದು ಕಪ್ಪನ್ನು ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಉಂಟು, 1.5 ಕಪ್ ಆಗುವಷ್ಟು ಟೋಟಲ್ ಆಗಿ ಹಾಕ್ತಾ ಇದ್ದೇನೆ. ಇವಾಗ ನಾನು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಹಾಲನ್ನು ಸಹ ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಒಂದು 1/2 ಕಪ್ಪು ಹಾಲುಂಟು. ಹಾಗೆ ಜೊತೆಯಲ್ಲಿ 1 ಟೀ ಸ್ಪೂನು ಗೀಯನ್ನು, ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನಾನು 1/4 ಕಪ್ ಆಗುವಷ್ಟು ಅದೇ ಕಪ್ಪಲ್ಲಿ ಶುಗರನ್ನು, ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಇದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಿಕ್ಸ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಮಿಲ್ಕ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ ಬೇಡವಾ ಅಂತ. ನಾನು ಅರ್ಧ ಕಪ್ಪಷ್ಟು ಮಾತ್ರ ಹಾಲು ಆ್ಯಡ್ ಮಾಡಿದ್ದೆ, ಹಾಗಾಗಿ ಬೇಕಾದರೆ ಹಾಲನ್ನು ಆ್ಯಡ್ ಮಾಡ್ಬೋದು. ಇದಕ್ಕಿವಾಗ ಹಾಲು ಬೇಕಂತ ಇಲ್ಲ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕು. ಚೆನ್ನಾಗಿ ಡ್ರೈ ಮಾಡಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಬಣಾಲೆ ಇಡ್ತಾ ಇದ್ದೇನೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇದ್ದರೆ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸನ್ನು ಶೇರ್ ಮಾಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೋಡಿ, ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಅಡಿತಾಗಲಿಕ್ಕೆ ಬಿಡಬಾರ್ದು. ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟು ತೆಳುವಾಗಿದೆ. ನೋಡಿ, ಈಸಿಯಾಗಿ ಮನೆಯಲ್ಲಿಯೇ ಮಾಡುವಂಥ ಸ್ವೀಟ್ ಇದು. ಬೇಗನೆ ಆಗುವ ಸ್ವೀಟು. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗಿದೆ. ಈ ಥರ ಗಡ್ಡೆ ಆಗಲಿಕ್ಕೆ ಬಿಡಬಾರ್ದು. ನೋಡಿ, ಅಂತ ಇಲ್ಲಿ ಸ್ವಲ್ಪ ಗಟ್ಟಿ ಆಗಿದೆ. ಈ ಥರ ಆಗಲಿಕ್ಕೆ ಬಿಡಬಾರ್ದು. ಕೈ ಆಡಿಸ್ತಾ ಇರಬೇಕು. ಇದು ಹೀಗೆ ಒಂದು 5 ಮಿನಿಟ್ಸಲ್ಲಿ ಇದು ಸ್ವಲ್ಪ ದಪ್ಪ ಆಗ್ತದೆ. ಇದು ಇವಾಗ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಚೆನ್ನಾಗಿ ದಪ್ಪ ಆಗ್ತಾ ಬಂದಿದೆ. ಇವಾಗ ಇದರದ್ದು ಪರಿಮಳ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ತುಪ್ಪ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಅದು ತುಪ್ಪದ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇದು ಆ್ಯಕ್ಚುಲಿ ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡಿದರೆ ಒಳ್ಳೆಯದು. ನಾನ್ ಸ್ಟಿಕ್ ಕಾವಲಿಯಲ್ಲಿ ಚೆನ್ನಾಗಿ ಬರ್ತದೆ. ಅಂದರೆ ಈ ಥರ ಸ್ವಲ್ಪ ಅಡಿತಾಗಲ್ಲ. ಇದು ಸ್ವಲ್ಪ ಸೀದೋಗಿದಾಗೆ ಉಂಟು.
ನೀವು ನಾನ್ ಸ್ಟಿಕ್ ಆಗಲಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಇದಿವಾಗ ಚೆನ್ನಾಗಿ ದಪ್ಪ ಆಗಿದೆ, ಎಷ್ಟು ದಪ್ಪ ಆದರೆ ಸಾಕು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಇವಾಗ ಈ ಥರದ ಒಂದು ಬಾಕ್ಸನ್ನು ತಗೊಳ್ಬೇಕು. ಹಾಗೆ ಆ ಬಾಕ್ಸಿಗೆ ಒಂದು ಈ ಥರದ ಒಂದು ನಾರ್ಮಲಾಗಿ ಮನೆಯಲ್ಲಿ ಪ್ಲಾಸ್ಟಿಕ್ ಇರ್ತದಲ್ವ, ಹಾಗೆ ಒಂದು ಪ್ಲಾಸ್ಟಿಕ್ಕನ್ನು ಆ ಬಾಕ್ಸಿಗೆ ಸೆಟ್ ಆಗುವಂತೆ ಇಟ್ಕೊಳ್ಬೇಕು. ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಸ್ವಲ್ಪ ತುಪ್ಪವನ್ನು ತಗೊಂಡು ಇದಕ್ಕೆ ನಾನೀಗ ಈ ಪ್ಲಾಸ್ಟಿಕ್ಕಿಗೆ ಹಾಕ್ತಾ ಇದ್ದೇನೆ. ಇಷ್ಟು ಸಾಕು ತುಪ್ಪ. ಇದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಪ್ಲಾಸ್ಟಿಕ್ಕಿಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ನಾವು ಸ್ವೀಟಿಗೆ ಅಂತ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇದನ್ನು ಈ ಬಾಕ್ಸಲ್ಲಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನಾನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು. ಅಂದರೆ ಈ ಬಾಕ್ಸಿನ ಶೇಪಲ್ಲಿಯೇ ನಾವು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇದಕ್ಕೆ ನಾನು ಈ ರೀತಿಯಾಗಿ ಒಂದು ಗ್ಲಾಸನ್ನು ಉಪಯೋಗಿಸ್ತಿದ್ದೇನೆ. ಇದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಕಂಪ್ಲೀಟಾಗಿ ಬಾಕ್ಸನ್ನು ಯೂಸ್ ಮಾಡ್ತಾ ಇಲ್ಲ, ಹಾಫ್ ಆಗುವಷ್ಟು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಈ ಸ್ಕ್ವೇರ್ ಶೇಪಲ್ಲಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇವತ್ತೊಂದು ಬ್ಯೂಟಿ ಟಿಪ್ಸನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಇದಕ್ಕೆ ನಾನಿವಾಗ ಪಿಸ್ತಾ ಹಲ್ವನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಆ ಬ್ಯೂಟಿ ಟಿಪ್ಸ್ ಏನಂತ ಹೇಳಿದರೆ, ಈಗ ಎಲ್ಲ ತುಂಬ ಪಿಂಪಲ್ಸ್ ಆಗೋದು ತುಂಬ ಜಾಸ್ತಿ, ಹಾಗೆ ಅದು ಕಲೆ ಕೂಡ ಉಳಿತದೆ. ಆ ಪಿಂಪಲ್ಸನ್ನು ಹೋಗಲಾಡಿಸಲು ಜೇನುತುಪ್ಪಕ್ಕೆ ಅಕ್ಕಿ ಪೌಡರನ್ನು ಹಾಕಿ ಮಸಾಜ್ ಮಾಡಬೇಕು. 1 ರಿಂದ 2 ನಿಮಿಷ ಮಸಾಜ್ ಮಾಡಬೇಕು. ಹಾಗೆ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಳ್ಬೇಕು. ಜೊತೆಗೆ ಉಪ್ಪು ಮತ್ತು ಜೇನುತುಪ್ಪ ಮಿಶ್ರಣ ಕೂಡ ಮಸಾಜ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ನೀವು ವಾರದಲ್ಲಿ 1-2 ಸಲ ಆದರೆ ಫ್ರೂಟ್ಸ್ ಇದು ಪ್ಯೂರಿ ಮಾಡಿಕೊಂಡು ಫೇಸಿಗೆ ಮಸಾಜ್ ಮಾಡೋದ್ರಿಂದ ಪಿಂಪಲ್ಸ್ ಕಡಿಮೆ ಆಗ್ತದೆ. ಇವಾಗ ಇದನ್ನು ನಾನೊಂದು ಫ್ರಿಜ್ಜಲ್ಲಿ ಡೀಫ್ರೀಸರ್ನಲ್ಲಿ ಒಂದು 5 ಮಿನಿಟ್ಸ್ ಇಡ್ತೇನೆ. 5-10 ಮಿನಿಟ್ಸ್ ಇಡ್ತೇನೆ. ಓಕೆ ಫ್ರೆಂಡ್ಸ್, ಇವಾಗ 10 ಮಿನಿಟ್ಸ್ ಆಗಿದೆ. ಫ್ರಿಜ್ಜಿಂದ ಇದನ್ನು ನಾನು ತೆಗೆದೆ. ಇವಾಗ ಒಂದು ಪ್ಲೇಟ್ ತಗೊಂಡು ಈ ಸ್ವೀಟನ್ನು ನಿಧಾನವಾಗಿ ನೋಡಿ ಈ ರೀತಿಯಾಗಿ ತೆಗಿಬೇಕು. ನಾನು ಪ್ಲಾಸ್ಟಿಕ್ ಹಾಕಿದ್ದೇನಲ್ವ, ಹಾಗಾಗಿ ಈ ರೀತಿಯಾಗಿ ತೆಗಿಬೇಕು. ಈ ರೀತಿಯಾಗಿ ನಾನಿವಾಗ ಪ್ಲೇಟಲ್ಲಿ ಇಟ್ಕೊಂಡಿದ್ದೇನೆ. ಈ ಪ್ಲಾಸ್ಟಿಕ್ಕನ್ನು ತೆಗೆದ್ರೆ ಆಯಿತು. ಈ ರೀತಿಯಾಗಿ ಇಟ್ಟಿದ್ದೇನೆ ನೋಡಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೇನೆ ಇದನ್ನು. ಈ ರೀತಿಯಾಗಿ ಸ್ವೀಟನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. ನಿಜವಾಗ್ಲೂ ಫ್ರೆಂಡ್ಸ್, ಈ ಸ್ವೀಟ್ ಇದು ಟೇಸ್ಟ್ ಅಂತೂ ತುಂಬ ಯಮ್ಮಿ ಆಗಿದೆ. ನಾನು ಕೂಡ ಈ ಸ್ವೀಟನ್ನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಈ ಹೊರಗಡೆ ಬೇಕ್ರಿಯಲ್ಲಿ ಸಿಗುವಂಥ ಸ್ವೀಟ್ ಥರನೇ ಇದರ ಟೇಸ್ಟ್ ಇದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿಯೊಂದಿಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.